ಸರ್ ಬಿಡದಿ ದೇವೇಗೌಡರು ಕೂಡ ಹೋಗಿದ್ದಾರೆ. ಅವ್ರು ರಾಜಕೀಯದ ಉಳಿವಿಗೋಸ್ಕರ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವ ರೈತರು ಇಲ್ಲ, ಹೊರಗಡೆ ಕ್ಷೇತ್ರದ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಯಾತ್ರೆ ಮಾಡ್ತಾರೆ. ಮಾಡ್ಲಿ, ಪ್ರಜಾಪ್ರಭುತ್ವದ ಅವ್ರ ಹಕ್ಕನ್ನ ನಾನು ಬೇಡ ಅಂತ ಹೇಳಿದ್ರೆ. ಸಿಎಂ ಆದ್ಮೇಲೆ ಸಿಎಂ ಆಗ 60 ದಿನಕ್ಕೆ ಇದೊಂದು ಕೈಗೆತ್ಕೊಟ್ಟು ಏನಿದೆ ಅವ್ರ ರಾಜಕೀಯ ನೋಡ್ರಿ, ನಾನು ಅವತ್ತೇ ಹೇಳಿದ್ದೀನಿ, ಅವ್ರು ಮಾಡಿದ ಯೋಜನೆ ನಾವು ಮುಂದುವರ್ಸಿದೀವಿ. ಅವ್ರು ಮಾಡಿದ ಯೋಜನೆ ಮುಂದುವರ್ಸಿದೀವಿ. ಅವರು ಕೊಟ್ಟದ್ದು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ನಾವು 3, 2.5, 3 ಎಲ್ಲ ಕೆಲವರಿಗೆ ಪರಿಹಾರ ಕೊಡಕ್ಕೆ ಏನೇನು ಬೇಕೋ ವ್ಯವಸ್ಥೆ ಮಾಡಿದ್ವಿ. ಬಿಡಿಎ ಸೈಟ್ಗಳ 20 ಲಕ್ಷ 20,000 ಸಿಟಿನಲ್ಲಿ ಹಂಗೆ ಖಾಲಿ ಬಿದ್ದಿದ್ದಾವೆ. ಈಗೆಲ್ಲ ಕಂಪ್ಲೀಟ್ ಎಲ್ಲ ಮಾಡ್ತಾ ಇದೀವಿ. ಸರ್, ನೈಸು ಮತ್ತೆ ಬಿಡದಿ ಎರಡು ಒಂದೇ ಯೋಜನೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ನೈಸು ಮತ್ತೆ ಬಿಡದಿ ಯೋಜನೆ ಎರಡಕ್ಕೂ ಅವರೇ ಸೈನ್ ಹಾಕಿದ್ದು. ನಿಮ್ಗೆ ಗೊತ್ತಿದ್ಯಾ? ನೈಸ್ ಯೋಜನೆ ಮಾಡಿದವ್ರು ಯಾರು? ಅವರೇ ಮಾಡಿದ್ದು. ಒಳ್ಳೇದು ಮಾಡಿದ್ದಾರೆ. ರೋಡ್ ಬಂದಿದ್ದಕ್ಕೆ ಬೆಂಗಳೂರು ಇವತ್ತು ಉಳ್ಕೊಂಡಿದೆ. ಅದೇನು ಅವ್ರು ಮಾಡಿದ ತಪ್ಪು ಅಂತಲ್ಲ, ಬಟ್ ಕೆಲವೇನೋ ಸ್ವಾರ್ಥಗಳಿದೆ, ಅದೆಲ್ಲ ಆಮೇಲೆ ಮಾತಾಡ್ತೀವಿ. ಟೈಮ್ ಬಂದಾಗ ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಏನಿಲ್ಲ, ಇವತ್ತು ಸಾಯಂಕಾಲ ಎಲ್ಲ ಹೇಳ್ಬಿಟ್ಟು ಚರ್ಚೆ ಮಾಡಿ ಬಂದಿದ್ದೀನಿ. ಸಾಯಂಕಾಲ ಎಲ್ಲ ಕ್ಲಿಯರ್ ಆಗ್ತದೆ. ಅದೆಲ್ಲ ಇನ್ನ ಸಚಿವ ಸ್ಥಾನ ಕೊಡೋದೆಲ್ಲ ಈಗ ಅಸೆಂಬ್ಲಿ ಮುಗಿಬೇಕು, ಆಮೇಲೆ ಅದರ ಟೈಮ್ ಚರ್ಚೆ ಇಲ್ಲ. ಈಗ ಸದ್ಯಕ್ಕೆ ಖಾತೆ ಮಾತ್ರ ಆಗ್ಲೇಬೇಕಲ್ಲ, ಮಾಡ್ತೀವಿ.